ಇನ್ನು ರಾಜ್ಯಪಾಲರ ಭಾಷಣ ವಿಚಾರವಾಗಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವಿನ ವಾಕ್ಸಮರ ಈಗ ಮತ್ತೊಂದು ಎತ್ತರಕ್ಕೆ ಹೋಗ್ತಾ ಇದೆ. ನಿರಂತರವಾಗಿ ಕಾಂಗ್ರೆಸ್ ನಾಯಕರು ಅಥವಾ ರಾಜ್ಯಪಾಲರು ರಾಷ್ಟ್ರಗೀತೆಗೆ ಅಪಮಾನವನ್ನು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬಿಜೆಪಿ ನಾಯಕರು ರಾಜ್ಯಪಾಲರನ್ನೇ ಈಗ ಸರ್ಕಾರ ದಿಕ್ಕು ತಪ್ಪಿಸ್ತಾ ಇದೆ, ಸದನದಲ್ಲೇ ರಾಜ್ಯಪಾಲರಿಗೆ ರಕ್ಷಣೆ ಇಲ್ಲ ಅಂತ ಆರೋಪ ಮಾಡ್ತಾ ಇದೆ. ಇದರ ಜೊತೆಗೆ ಜೆಡಿಎಸ್ ಹಿಂದೆ ವಿಪಕ್ಷ ನಾಯಕರಾಗಿದ್ದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಆಡಿದಂಥ ಮಾತುಗಳನ್ನೇ, ಅದರಲ್ಲೂ ರಾಜ್ಯಪಾಲರ ಬಗ್ಗೆ ಸಿದ್ದರಾಮಯ್ಯ ಆಡಿದಂಥ ಮಾತುಗಳನ್ನು ಉಲ್ಲೇಖಿಸಿ ಮತ್ತೆ ಮತ್ತೆ ಟೀಕೆ ಮಾಡ್ತಾ ಇದೆ. ಹಾಗಾದರೆ ಏನಿದು ವಾರ್ ಆಫ್ ವರ್ಡ್ಸ್ ನೋಡೋಣ ಬನ್ನಿ. कुल मिलाकर राज्य की आर्थिक, सामाजिक और भौतिक विकास की गति दोगुना करने के लिए मेरी सरकार पूरी तरह प्रतिबद्ध है। जय हिंद, जय कर्नाटक। ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆಯಂತೆ ವರ್ತಿಸಿದ್ದಾರೆ. ರಾಜ್ಯಪಾಲರ ವಿಚಾರದಲ್ಲಿ ಸಿಎಂ ಟೀಕೆಗೆ ಜೆಡಿಎಸ್ ಕೌಂಟರ್ ಅಟ್ಯಾಕ್. ಹಳೆ ವಿಡಿಯೋ ರಿಲೀಸ್, 2-4 ಸಿದ್ದು ಎಂದು ಟ್ವೀಟ್. ಸರ್ಕಾರ ತಪ್ಪು ಮಾಡಿದ್ರೆ ಆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಕ್ಕಂತ, ಅವರಿಗೆ ಬುದ್ಧಿ ಹೇಳ್ತಕ್ಕಂತ, ಅವ್ರ ಮೇಲೆ ಕ್ರಮ ತಗೊಳ್ತಕ್ಕಂತ ಅಧಿಕಾರ ರಾಜ್ಯಪಾಲರಿಗಿದೆ. ರಾಜ್ಯದಿಂದ ಗವರ್ನರ್ ತೊಲಗಬೇಕು, ಹರಿಪ್ರಸಾದ್ ಸಿಡಿಗುಂಡು. ಅವರು ಆದಷ್ಟು ಬೇಗ ಕರ್ನಾಟಕ ರಾಜ್ಯವನ್ನು ತೊಲಗಿ ಹೋಗಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಗವರ್ನರ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡುವಿನ ಕೊಂಡಿಯಾಗಿ ಕೆಲಸ ಮಾಡ್ತಾರೆ. ರಾಜ್ಯ ಸರ್ಕಾರ ತಪ್ಪು ದಾರಿಯಲ್ಲಿ ಹೋಗ್ತಿದ್ರೆ ಸರಿಯಾದ ದಾರಿಯಲ್ಲಿ ಹೋಗಿ ಅಂತ ಹೇಳೋ ಅಧಿಕಾರ ಗವರ್ನರ್ಗೆ ಇದೆ. ಸಂವಿಧಾನದ ಚೌಕಟ್ಟಿನಲ್ಲಿ ಕೆಲಸ ಮಾಡಿ ಅಂತ ಹೇಳೋ ಪವರ್ ರಾಜ್ಯಪಾಲರಿಗೆ ಇದೆ. ಆದರೆ ರಾಜ್ಯಪಾಲರ ವಿಚಾರದಲ್ಲಿ ಸಿದ್ದರಾಮಯ್ಯರ ಎರಡೆರಡು ಮಾತು ತೀವ್ರ ಚರ್ಚೆಗೆ ಕಾರಣವಾಗಿದೆ. ವಿಪಕ್ಷದಲ್ಲಿದ್ದಾಗ ಮಾತೇ ಬೇರೆ, ಇದೀಗ ಸಿಎಂ ಸ್ಥಾನದಲ್ಲಿದ್ದಾಗ ಮಾತೇ ಬೇರೆಯಾಗಿದೆ. ಸರ್ಕಾರ ತಪ್ಪು ಮಾಡಿದ್ರೆ ಆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಕ್ಕಂತ, ಅವರಿಗೆ ಬುದ್ಧಿ ಹೇಳ್ತಕ್ಕಂತ, ಅವ್ರ ಮೇಲೆ ಕ್ರಮ ತಗೊಳ್ತಕ್ಕಂತ ಅಧಿಕಾರ ರಾಜ್ಯಪಾಲರಿಗಿದೆ. ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆಯಂತೆ ವರ್ತಿಸಿದ್ದಾರೆ. ಇದೀಗ ಸಿಎಂ ಸಿದ್ದರಾಮಯ್ಯ ರಾಜ್ಯಪಾಲರ ನಡೆಯನ್ನೇ ಖಂಡಿಸುತ್ತಿದ್ದಾರೆ. ಗವರ್ನರ್ ಕೇಂದ್ರದ ಕೈಗೊಂಬೆ ಆಗ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. ಇದೀಗ ಸಿಎಂ ಸ್ಥಾನದಲ್ಲಿದ್ದು ರಾಜ್ಯಪಾಲರತ್ತ ಸಿದ್ದರಾಮಯ್ಯ ಬೊಟ್ಟು ಮಾಡ್ತಿದ್ದಾರೆ. ಆದ್ರೆ ಇದೇ ಸಿದ್ದರಾಮಯ್ಯ ಈ ಹಿಂದೆ ವಿಪಕ್ಷದಲ್ಲಿದ್ದಾಗ ಸರ್ಕಾರ ತಪ್ಪು ಮಾಡಿದ್ರೆ ಎಚ್ಚರಿಕೆ ಕೊಡೋ ಅಧಿಕಾರ ರಾಜ್ಯಪಾಲರಿಗೆ ಇದೆ ಅಂತ ಗವರ್ನರ್ ಪವರ್ ಬಗ್ಗೆ ಗುಣಗಾನ ಮಾಡಿದ್ರು. ರಾಷ್ಟ್ರಪತಿಯವರು ಈ ದೇಶದ ಸಂವಿಧಾನದ ಹೆಡ್, ಅವರ ಪ್ರತಿನಿಧಿಯಾಗಿ ಗವರ್ನರ್ಗಳು, ರಾಜ್ಯಪಾಲರುಗಳು ಪ್ರತಿ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಒಂದು ಸರ್ಕಾರ ಸಂವಿಧಾನದ ಚೌಕಟ್ಟಿನೊಳಗಡೆ ಕೆಲಸ ಮಾಡ್ತಾ ಇದೆ ಇಲ್ವೋ ಅಂತಕ್ಕಂಥ ನೋಡ್ಕೊಳ್ತಕ್ಕಂಥ ಉಸ್ತುವಾರಿ ಇವ್ರಿಗೆ ಇರ್ತದೆ. ಸರ್ಕಾರ ತಪ್ಪು ಮಾಡಿದ್ರೆ ಆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಕ್ಕಂತ, ಅವರಿಗೆ ಬುದ್ಧಿ ಹೇಳ್ತಕ್ಕಂತ, ಅವ್ರ ಮೇಲೆ ಕ್ರಮ ತಗೊಳ್ತಕ್ಕಂಥ ಅಧಿಕಾರ ರಾಜ್ಯಪಾಲರಿಗಿದೆ. ರಾಜ್ಯದಲ್ಲಿ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆಯಂತೆ ವರ್ತಿಸಿದ್ದಾರೆ. ಕೇಂದ್ರ ಸರ್ಕಾರ ಅವರ ಮಾಡಿರ್ತಕ್ಕಂಥ ತಪ್ಪನ್ನು ಮುಚ್ಚಿಕೊಳ್ಳಲಿಕ್ಕೋಸ್ಕರ ರಾಜ್ಯಪಾಲರ ಕೈಲಿ ಬೇರೆ ಭಾಷಣವನ್ನು ಓದಿಸಿದ್ದಾರೆ. ಇದು ಸಂವಿಧಾನ ಬಾಹಿರ, ಸಂವಿಧಾನದ ಉಲ್ಲಂಘನೆ. ಅವರ ಕರ್ತವ್ಯವನ್ನ ಪಾಲನೆ ಮಾಡಿಲ್ಲ, ಅವರ ಜವಾಬ್ದಾರಿಯನ್ನ ಪಾಲನೆ ಮಾಡಿಲ್ಲ. ಸಿದ್ದರಾಮಯ್ಯರ ಎರಡೆರಡು ಹೇಳಿಕೆಯನ್ನೇ ಉಲ್ಲೇಖಿಸಿ ಜೆಡಿಎಸ್ ಕಿಡಿಕಾರ್ತಿದೆ. ಹಳೆ ವಿಡಿಯೋವನ್ನೇ ರಿಲೀಸ್ ಮಾಡಿ ರಾಜ್ಯದ ಜನರು ಕಾಂಗ್ರೆಸ್ ಪಕ್ಷದ ಡಬಲ್ ಗೇಮ್ ರಾಜಕಾರಣವನ್ನ ತಿಳಿಯದಷ್ಟು ದಡ್ಡರಲ್ಲ ಅಂತ ಟ್ವೀಟ್ ಮೂಲಕ ಆಕ್ರೋಶ ಹೊರಹಾಕಿದೆ. ಈ ಹಿಂದೆಯೂ ಹಂಸರಾಜ್ ಭಾರದ್ವಾಜ್ ನಾನು ಸರ್ಕಾರದ ಗುಲಾಮನಲ್ಲ ಅಂದಿದ್ರು ಅಂತ ಛಲವಾದಿ ನಾರಾಯಣ ಸ್ವಾಮಿ ಹೇಳಿದ್ರು. ಆದ್ರೆ ಇದೀಗ ರಾಜ್ಯಪಾಲರು ಹಾಗೆ ಹೇಳಿಲ್ಲ ಅಂದ್ರು. ಅವರ ಆರೋಪ ಸಂಪೂರ್ಣವಾಗಿ ಸುಳ್ಳು. ಯಾರೂ ಕೂಡ ರಾಜ್ಯಪಾಲರ ಮೇಲೆ ಒತ್ತಡ ಏರ್ಲಿಕ್ಕೆ ಸಾಧ್ಯ ಇಲ್ಲ, ಆ ರೀತಿ ಮಾಡೋದು ಇಲ್ಲ, ಮಾಡಲೂಬಾರದು. ಮಿಗಿಲಾಗಿ ಹಿಂದೆಯೂ ಕೂಡ ಈ ರೀತಿಯ ಘಟನೆಗಳು ನಡೆದಿವೆ. ಹಂಸರಾಜ್ ಭಾರದ್ವಾಜ್ ಅವರು ನಾನು ಸರ್ಕಾರದ ಗುಲಾಮನಲ್ಲ, ಈ ರೀತಿ ನೀವು ಹೇಳಿದ್ದನ್ನೆಲ್ಲ ನಾನು ಮಾಡಬೇಕು ಅಂತಿಲ್ಲ, ಹೌದು ನಾನು ಕಾಂಗ್ರೆಸ್ಸಿಗನೇ, ಕಾಂಗ್ರೆಸ್ಸನ್ನ ರಕ್ಷಣೆ ಮಾಡಬೇಕು ಅಂತ ಹೇಳೇ ಹೋಗಿದ್ದಾರೆ. ಆದ್ರೆ ಈ ರೀತಿ ಏನು ಇವರು ಹೇಳಲಿಲ್ಲ ಗವರ್ನರ್ ಅವರು. ಗವರ್ನರ್ ರಾಷ್ಟ್ರದ್ರೋಹದ ಕೆಲಸ ಮಾಡಿದ್ದಾರೆ, ಒಂದು ಕ್ಷಣವೂ ರಾಜ್ಯದಲ್ಲಿ ಇರಬಾರದು ಅಂತ ಬಿಕೆ ಹರಿಪ್ರಸಾದ್ ರೋಷಾವೇಶಗೊಂಡ್ರು. ಗವರ್ನರ್ ರಾಜ್ಯಪಾಲರು ಮಾಡಿರ್ತಕ್ಕಂಥ ಕೃತ್ಯ ಇದು ರಾಷ್ಟ್ರದ್ರೋಹದ ಕೃತ್ಯ. ಅವ್ರಿಗೆ ಒಂದೇ ಒಂದು ಕ್ಷಣವೂ ಸಹ ರಾಜಭವನದಲ್ಲಿ ಇರಲಿಕ್ಕೆ ಯೋಗ್ಯತೆ ಇಲ್ಲ. ಅವರು ಆದಷ್ಟು ಬೇಗ ಕರ್ನಾಟಕ ರಾಜ್ಯವನ್ನು ತೊಲಗಿ ಹೋಗಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೆ. ಆದರೆ ಗವರ್ನರ್ ಅವರು ರಾಷ್ಟ್ರದ್ರೋಹದ ಕೆಲಸ ಮಾಡಿದ್ದಾರೆ, ಒಂದೇ ಒಂದು ಕ್ಷಣವೂ ಸಹ ಅವರು ಈ ರಾಜ್ಯದಲ್ಲಿ ಇರಬಾರದು. ಗವರ್ನರ್ ನಡೆ ಸಂವಿಧಾನಕ್ಕೆ ವಿರುದ್ಧ ಆಗಿದೆ ಅಂತ ಕಾಂಗ್ರೆಸ್ ನಾಯಕರು ಕಿಡಿಕಾರಿದ್ರು. ಅಪಮಾನ ಮಾಡೋ ಪ್ರಶ್ನೆ ಬರೋದಿಲ್ಲ. ಯಾಕೆ ಅಪಮಾನ ಮಾಡ್ತಾರೆ?
ಈಗ ಹಾಗಾದರೆ ಮೊನ್ನೆ ಸ್ಪೀಕರ್ ಅವ್ರ ಮೇಲೆ ಬಿ ಜೆ ಪಿಯವರು 15 ಜನ ಸಸ್ಪೆನ್ಷನ್ ಆಗಿದ್ದರು. ಆ ಸ್ಪೀಕರು ಸಂವಿಧಾನಿಕ ಸ್ಥಾನ ತಾನೆ, ಸ್ಪೀಕರ್ ಅವ್ರ ಮೇಲೆ ಪೇಪರ್ ಎಸ್ದು ಇದೆಲ್ಲ ಮಾಡಿ ಗಲಾಟೆ ಮಾಡಿದ್ರು ಅವರು. ಆಮೇಲೆ ಇದೇ ಬಿ ಜೆ ಪಿ ಪಕ್ಷ ವಿರೋಧ ಪಕ್ಷದಲ್ಲಿದ್ದಾಗ ಗವರ್ನರ್ ಅವ್ರ ಬಗ್ಗೆ ಇವರು ಕೂಡ ಸ್ಲೋಗನ್ಸ್ ಹಾಕಿದರು, ಕರ್ನಾಟಕದಲ್ಲೇ ಹಾಕಿದರು, ಬಿ ಜೆ ಪಿ ಪಕ್ಷದವರೆಲ್ಲ ಹಾಕಿದ್ರ ಅಲ್ವಾ? ಅವ್ರು ಹಾಕಿದಾಗ ಗವರ್ನರ್ಗೆ ಅಪಮಾನ ಆಗಲಿಲ್ವಾ? ನಿನ್ನೆ ಮಾನ್ಯ ರಾಜ್ಯಪಾಲರ ನಡೆ ಕೂಡ ಅಸಂವಿಧಾನಿಕವಾದದ್ದು, ಸಂಪೂರ್ಣವಾಗಿ ಕಾನೂನು ಬಾಹಿರವಾದ. ಅದೇನೇ ಹೇಳಿ, ಸರ್ಕಾರ ವರ್ಸಸ್ ಗವರ್ನರ್ ಸಮರ ಮುಂದೆ ಅದ್ಯಾವ ಹಂತಕ್ಕೆ ಹೋಗುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9